ನಮಸ್ಕಾರ. ರಸಮ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಊಟ ಮಾಡೋಕ್ಕೂ ಬರುತ್ತೆ, ಕುಡಿಯೋಕ್ಕೂ ಬರುತ್ತೆ, ತೀರಾ ಖಾರ ಇರೋಲ್ಲ. ನಾನು ಈ ದಿನ ಒಂದು ಸ್ಪೆಷಲ್ ರಸಮ್ ಮಾಡಿದ್ದೀನಿ. ಅದರ ರೆಸಿಪಿನ ತೋರಿಸ್ತೀನಿ, ಬನ್ನಿ ಈಗ ರಸಮ್ ಮಾಡೋಣ. ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಲೋಟದಷ್ಟು ನೀರು ಹಾಕಿದ್ದೀನಿ. ಹೆಚ್ಚಿರೋ ಟೊಮೊಟೊ ಮತ್ತು ಹುಣಸೆಹಣ್ಣನ್ನು ಇದಕ್ಕೆ ಹಾಕ್ತೀನಿ. ಈಗ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ. 2 ನಿಮಿಷ ಮಾತ್ರ ಬಿಸಿಯಾಗಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಟೊಮೊಟೊ ಹಣ್ಣು ಮತ್ತು ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚಬೇಕು. ಅದು ರಸ ಬಿಡುತ್ತೆ ನೋಡಿ. ಹೀಗೆ ನೋಡಿ, ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಈಗ ಸೋಸೋಣ. ಸೋಸಿದ ಈ ರಸವನ್ನು ಇಟ್ಕೊಂಡು ಟೊಮೊಟೊ ಮತ್ತು ಹುಣಸೆಹಣ್ಣನ್ನು ಹಾಗೆ ಬದಿಗೆ ಹಾಕೋಣ. ನೋಡಿ, ಇಷ್ಟು ರಸ ರೆಡಿ ಆಯಿತು. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ಚೂರು ಹಾಕ್ತೀನಿ. ಅರ್ಧ ಸ್ಪೂನ್ ಸಾಸಿವೆ ಕಾಳು ಹಾಕ್ತೀನಿ. ಈಗ ನಾನು 5 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಆಗ ಸಾರಿಗೆ ಒಂದು ರುಚಿ ಬರುತ್ತೆ. ಅರ್ಧ ಸ್ಪೂನು ಜೀರಿಗೆ, 6 ಕಾಳುಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಹಾಕ್ತೀನಿ. ಈಗ ಕಿವುಚಿಟ್ಕೊಂಡಿರೋ ಹುಣಸೆಹಣ್ಣು ಮತ್ತು ಟೊಮೊಟೊ ರಸವನ್ನು ಹಾಕೋಣ. ಜ್ವರ ಬಂದಾಗ, ಅಜೀರ್ಣವಾದಾಗ, ಊಟ ಸೇರದೇ ಇದ್ದರೆ ಈ ಥರ ರಸಮ್ ಮಾಡಿ ಕುಡಿದ್ರೆ ಊಟ ಭಾಳ ಚೆನ್ನಾಗಿ ಸೇರುತ್ತೆ. ಈಗ ರುಚಿಗೆ ಉಪ್ಪು ಬೇಕು. ನಾನು ಕಲ್ಲುಪ್ಪು ಹಾಕ್ತೀನಿ. ಅರ್ಧ ಸ್ಪೂನು ಬೆಲ್ಲ ಹಾಕ್ತೀನಿ. ನೀವು ಜಾಸ್ತಿ ಬೇಕು ಸಿಹಿ ಅಂದರೆ 1 ಸ್ಪೂನಿಗೂ ಜಾಸ್ತಿ ಹಾಕಿ, ಅದು ಒಂಥರ ಟೇಸ್ಟ್ ಇರುತ್ತೆ. ಈಗ ಚೆನ್ನಾಗಿ ಕುದೀಲಿ. ರಸಮ್ಮು ಚೆನ್ನಾಗಿ ಕುದಿಬೇಕು. ಆ ಬಿಳಿ ನೊರೆಗಳೆಲ್ಲ ಹೋಗೋವರೆಗೂ ಕುದಿಸೋಣ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ ಪರಿಮಳಕ್ಕೆ. ನೋಡಿ ಎಷ್ಟು ನೀರಾಗಿದೆ ರಸಮ್ ಅಂತ. ಪರಿಮಳದ ಜೊತೆಗೆ ರುಚಿಯು ಬಹಳ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಈಗ ಗ್ಯಾಸ್ ಆಫ್ ಮಾಡೋಣ. ಅತಿ ಕಡಿಮೆ ಸಮಯದಲ್ಲಿ ಸ್ವಲ್ಪವೇ ಪದಾರ್ಥಗಳನ್ನು ಉಪಯೋಗಿಸಿ ರುಚಿಯಾದ ರಸಮ್ ಮಾಡುವ ವಿಡಿಯೋ ನೋಡಿದ್ರಲ್ಲ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.